ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ನಾನಿವತ್ತು ನಮ್ಮೂರಾದ ಸಕಲೇಶ್ಪುರಕ್ಕೆ ಬಂದಿದ್ದೀನಿ. ತುಂಬ ಖುಷಿಯಾಗಿದ್ದೀನಿ, ಎಕ್ಸೈಟ್ ಆಗಿದ್ದೀನಿ. ಸೊ ಸ್ಪೆಷಲಾಗಿ ಏನಾದರೂ ಮಾಡಬೇಕಲ್ವಾ, ಅದಕ್ಕೆ ಹಳ್ಳಿ ಸ್ಟೈಲ್ ಮೊಟ್ಟೆ ಸಾಂಬಾರು ಮಾಡ್ತಿದ್ದೀನಿ. ನಿಮ್ಮ ಹತ್ರ 10 ನಿಮಿಷ ಟೈಮ್ ಇದ್ದರೆ ಸಾಕು, ಈಸಿಯಾಗಿ ಮಾಡ್ಕೋಬೋದು. ಇದು ಡಿಟ್ಟೋ ನಾಟಿ ಸ್ಟೈಲ್ ಮೊಟ್ಟೆ ಸಾಂಬಾರು. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಗೊತ್ತಾ? ಈಸಿಯಾಗಿ ಸಿಂಪಲ್ಲಾಗಿ ಮನೇಲಿರೋ ಐಟಮ್ಸ್ಗಳು ಇಟ್ಕೊಂಡೇ ಮಾಡ್ಕೊಬಿಡ್ಬೋದು. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋದು: 1 ಟೊಮೊಟೊ, 1 ಕಪ್ ಹಸಿ ತೆಂಗಿನಕಾಯಿ ತುರಿ, 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1/2 ಇಂಚ್ ಶುಂಠಿ, 1 ಪೀಸ್ ಚಕ್ಕೆ, 3 ಲವಂಗ, ಸ್ವಲ್ಪ ಅರಿಶಿನ ಪುಡಿ. ಇಲ್ಲಿ ನಾನು 2 ಥರ ಮೆಣಸಿನ್ಕಾಯಿಗಳನ್ನ ಯೂಸ್ ಮಾಡ್ತಿದ್ದೀನಿ. 7 ರಿಂದ 8 ಗುಂಟೂರು ಮೆಣಸಿನ್ಕಾಯಿ, 5 ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ, 2 ಸ್ಪೂನಷ್ಟು ಧನಿಯಾ ಬೀಜ. ನೀವು ಇದ್ರ ಬದಲು ಅಚ್ಕಾರದ ಪುಡಿನ 1.5 ಟೇಬಲ್ ಸ್ಪೂನಷ್ಟು, ಧನಿಯಾ ಪೌಡರ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಾನಿಲ್ಲಿ ಸೇಮ್ ನಾಟಿ ಸ್ಟೈಲಲ್ಲಿ ಮಾಡ್ಕೊಳ್ತಿರೋದ್ರಿಂದ ಹೀಗೆ ಮೆಣಸಿನ್ಕಾಯಿ ಮತ್ತು ಧನಿಯಾ ಬೀಜನ ತಗೊಳ್ತಿದ್ದೀನಿ. ಇದ್ರ ಜೊತೆ ಸ್ವಲ್ಪ 1 ಸ್ಪೂನಷ್ಟು ಉರಿಗಡಲೆ, ಸ್ವಲ್ಪ ಕಾಡು ಕೊತ್ತಂಬರಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ಅಂಗಡಿಲಿ ಸಿಗೋ ಕೊತ್ತಂಬರಿನೇ ನೀವು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ಧನಿಯಾ ಬೀಜ ಮತ್ತು ಮೆಣಸಿನ್ಕಾಯಿಗಳನ್ನೆಲ್ಲ ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ನೀಟಾಗಿ ಕ್ರಿಸ್ಪಿ ಆಗಬೇಕು, ಘಮ ಬಿಡಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಈಗ ಉಳಿದಿದ್ವಲ್ಲ ಅಷ್ಟು ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಈಗ ಇಷ್ಟನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೆಚ್ಚಿರೋ 1 ಈರುಳ್ಳಿನ, ಚಿಕ್ಕ ಈರುಳ್ಳಿನ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ತಿದ್ದೀನಿ. ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನಮ್ಗೆ ಯಾವ ಥರ ಸಾಂಬಾರು ಬೇಕು, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ, ಇಲ್ಲ ತೆಳುವಾಗಿ ನೀವು ಇಷ್ಟಪಡ್ತೀರ ಅಂದರೆ ತೆಳುವಾಗಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಿದೆ. ಇವಾಗ ಮೊಟ್ಟೆಗಳನ್ನೆಲ್ಲ ನೀಟಾಗಿ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ದೂರವಾಗಿ ನಿಧಾನಕ್ಕೆ ಹಾಕ್ಕೋಬೇಕು, ಕಲಸೋಗ್ಬಾರ್ದು ಅದು. ನೋಡಿ, ಈಗ ಸಾಂಬಾರು ರೆಡಿ ಇದೆ. ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇದು ರೆಡಿ ಆಗೋಕ್ಕೆ ಒಂದು 5 ರಿಂದ 6 ನಿಮಿಷ ಬಿಟ್ಟರೆ ಸಾಕು. ಸಾಂಬಾರು ಕುದ್ಮೇಲೆ ಮೊಟ್ಟೆ ಹಾಕ್ತೀವಲ್ಲ, ಆಮೇಲೆ ಒಂದು 5 ನಿಮಿಷ ಆದರೆ ಮೊಟ್ಟೆಗಳೆಲ್ಲ ಬಂದು ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರನ್ನ ನೀವು ಮುದ್ದೆ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ.